ಡಿ ಬಾಸ್ಗೆ ಜೈ, ನಮ್ಮ ಅಣ್ಣನಿಗೆ ಜೈ, ಡಿ ಬಾಸ್ ಅಂದರೆ ನಮ್ಮ ಪ್ರಾಣನೇ ಕೊಡ್ತೀವಿ ಅಂತ ಚಾಲೆಂಜಿಂಗ್ ಸ್ಟಾರನ್ನು ಆರಾಧಿಸ್ತಾ ಇದ್ದಂಥ ಫ್ಯಾನ್ಸು ಇವತ್ತು ಅಭಿಮಾನದ ಹೆಸರಲ್ಲಿ ಒಂದು ಜೀವವನ್ನೇ ತೆಗೆದಿದ್ದಾರೆ. ದರ್ಶನ್ ನೋಡೋ ಒಂದೇ ಒಂದು ಆಸೆಯಲ್ಲಿ ಆ ನಾಲ್ವರು ಕೊಲೆ ಕೇಸ್ನ ಪೇಚಾಟಕ್ಕೆ ಸಿಲುಕಿದ್ದಾರೆ. ಹಾಗಿದ್ರೆ ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾದರೂ ಯಾರು? ಜಗ್ಗು ಅಲಿಯಾಸ್ ಜಗದೀಶ್ ಆಟೋ ಓಡಿಸಿಕೊಂಡು ಜೀವನ ನಡೆಸ್ತಾ ಇದ್ದ ಯುವಕ. A7 ಅನು ಅಲಿಯಾಸ್ ಅನಿಲ್ ಆಟೋ ಓಡಿಸಿಕೊಂಡು ಜೀವನ ನಡೆಸ್ತಾ ಇದ್ದ ಯುವಕ. A8 ರವಿ ಕಾರನ್ನ ಬಾಡಿಗೆಗೆ ಓಡಿಸಿಕೊಂಡು ಜೀವನ ನಡೆಸ್ತಾ ಇದ್ದ ಯುವಕ. A9 ರಾಜು ಕಾರನ್ನ ಬಾಡಿಗೆಗೆ ಓಡಿಸಿಕೊಂಡು ಜೀವನ ನಡೆಸ್ತಾ ಇದ್ದ ಯುವಕ. ಈ ನಾಲ್ವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಕಂಪನಿಯ ಸಹಭಾಗಿತ್ವ ಪಡೆದವರು, ಅರ್ಥಾತ್ ದರ್ಶನ್, ಪವಿತ್ರ ಗೌಡ ಆದಿಯಾಗಿ ಕೊಲೆಗಾರರು ಎನಿಸಿಕೊಂಡವರು. ಆದರೆ ರೇಣುಕಾ ಕೊಲೆಯಲ್ಲಿ ಈ ನಾಲ್ವರ ಕೈವಾಡದ ಅಸಲಿಯತ್ತು ಈಗ ರಿವೀಲ್ ಆಗಿದೆ. ಈ ನಾಲ್ವರ ಕೈಗೂ ರಕ್ತ ಮೆತ್ಕೊಳ್ಳಲು ಕಾರಣ ದರ್ಶನ್ ಮೇಲಿನ ಅತಿಯಾದ ಅಭಿಮಾನ. ಅಭಿಮಾನದ ಹೆಸರಲ್ಲಿ ಒಂದು ಜೀವ ತೆಗೆದ್ರ ಆರೋಪಿಗಳು. ದರ್ಶನ್ ಮೀಟ್ ಮಾಡಿಸುವ ನೆಪ ಹೇಳಿ ನಾಲ್ವರಿಗೆ ದೋಖಾ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡ ಈ ನಾಲ್ವರು ಆರೋಪಿಗಳಿಗೂ ಮುಳುವಾಗಿದ್ದೇ ಅಭಿಮಾನ. ದರ್ಶನ್ ಮೇಲಿನ ಹುಚ್ಚು ಅಭಿಮಾನ. ಅದ್ಯಾವಾಗ ದರ್ಶನ್ ಆಪ್ತೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದು ರೇಣುಕಾಸ್ವಾಮಿ ಅಂತ ಗೊತ್ತಾಯ್ತು, ಆತನ ಹುಡುಕಾಟ ಶುರುವಾಗುತ್ತೆ. ಪ್ರಕರಣದ ಆರೋಪಿ ನಂಬರ್ 3 ಪವನ್ ರೇಣುಕಾಸ್ವಾಮಿ ಮೆಸೇಜ್ ವಿಚಾರವನ್ನ ಚಿತ್ರದುರ್ಗದ ದರ್ಶನ್ ಸಂಘದ ಅಧ್ಯಕ್ಷ ರಘುಗೆ ತಿಳಿಸ್ತಾರೆ. ಇದೇ A4 ಆರೋಪಿ ರಘು ತನ್ನ ಕೆಲಸ ಸಾಗಿಸಲು ಅಭಿಮಾನದ ಹೆಸರಲ್ಲಿ ಬಲಿಕ ಭಕ್ರಾ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು ಇವನು ಬಾಡಿಗೆ ಮಾತಾಡೋಣ, 10 ರೂಪಾಯಿ ಕಿಲೋಮೀಟ್ರು, ಡ್ರೈವರ್ ಬೇಟ, ಟೋಲು, ನಮ್ದು ಇದಿರುತ್ತೋ ಅದನ್ನೆಲ್ಲ ಮಾತಾಡ್ಕೊಂಡು JC ಎಲೆಕ್ಟ್ರಿಷನ್ಗೆ ಬಾರಪ್ಪ, ಜಲ್ದಿ 10 ನಿಮಿಷ ಬರಬೇಕು ಅಂತ ಹೇಳಿ. ಏನಕ್ಕೆ ಬೆಂಗಳೂರಿಗೆ ಹೋಗಿ ನಾವು ಸರ್ ನಾವು ಏನಂತ ನಮಗೇನು ಕೇಳೋಣ ಸರ್, ನಮ್ದೇನು ಟ್ಯಾಕ್ಸಿ ನಮ್ದೇನು ವರ್ಕ್ ನಾವು ಅದನ್ನು ಮಾಡ್ಬೇಕಷ್ಟೇ. JC ಎಲೆಕ್ಟ್ರಿಷನ್ಗೆ ಬರ್ರಿ ಅಂದ್ರೆ JC ಎಲೆಕ್ಟ್ರಿಷನ್ಗೆ ಗಾಡಿ ಬಂದಾನೆ ಹುಡುಗ. ಬಂದಮೇಲೆ ಮತ್ತೆ ಕಾಲ್ ಮಾಡಿದಾನೆ ಯಾರಿಗೆ, ಜಗ್ಗುಗೆ. JC ಎಲೆಕ್ಟ್ರಿಷನ್ಗಿಲ್ಲ, ನಾವು ಜಗಳೂರು ಮಾಲಿಂಗಪ್ಪ ಬಂಕ್ ಹತ್ರ ಇದ್ವಿ, ಅಲ್ಲಿ ಬಂದುಬಿಡೋಣ. ಶಿಸ್ತು ಮತ್ತು ಜಗಳೂರು ಮಾಲಿಂಗಪ್ಪ ಬಂಕ್ ಹತ್ರ ಹೋದ ತಕ್ಷಣ ಅಣ್ಣ ಡೀಸೆಲ್ ಹಾಕ್ಸ್ಕೊಂಡು ಮುಂದಕ್ಕೆ ಬಾ ಅಂತ ಅಂದ್ರಂತ. ಇಲ್ಲಣ್ಣ ದುಡ್ಡಿಲ್ಲ ನನ್ನ ಹತ್ರ. ಅವಾಗ ಏನು ಮಾಡಿದ್ರೆ ಜಗ್ಗು ಬಂದುಬಿಟ್ಟು 2000 ಕೊಟ್ಟು ಡೀಸೆಲ್ ಹಾಕ್ಸಿದಾನೆ. ಅಭಿಮಾನದ ಹೆಸರಲ್ಲಿ ಅಮಾಯಕರ ದಾರಿ ತಪ್ಪಿಸಿದ್ದ ರಘು ರೇಣುಕನನ್ನ ಕಿಡ್ನಾಪ್ ಮಾಡೋಕೆ ಅಭಿಮಾನದ ಅಸ್ತ್ರ ಪ್ರಯೋಗಿಸ್ತಾನೆ. ಹೇಳಿ ಕೇಳಿ ದರ್ಶನ್ ಅಂದ್ರೆ ಪ್ರಾಣ. ಹೇಗಿರುವಾಗ ದರ್ಶನ್ನ ಮೀಟ್ ಮಾಡಿಸ್ತೀನಿ ಅಂದ್ರೆ ಯಾವ ಫ್ಯಾನ್ ಬೇಡ ಅಂತಾನೆ ಹೇಳಿ. ಕೆಲ ಗೆಳೆಯರ ಬಳಿ ದರ್ಶನ್ ಮೀಟ್ ಮಾಡಿಸ್ತೇನೆ ಬನ್ನಿ ಅಂತ ರಾಘವೇಂದ್ರ ಹೇಳಿದ್ದಾನೆ. ಇದನ್ನ ನಂಬಿದ್ದ ಅವರು ಆರೋಪಿ ದರ್ಶನ್ ಮೀಟ್ ಮಾಡೋ ಖುಷಿಯಲ್ಲಿ ರಾಘವೇಂದ್ರ ಜೊತೆ ತೆರಳಿದ್ದಾರೆ. ಆದ್ರೆ ಈ ಬಗ್ಗೆ ಪಕ್ಕಾ ಪ್ಲಾನ್ ಮಾಡಿದ್ದ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಅಭಿಮಾನದ ಹುಚ್ಚಿರುವ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡಿ ಕೃತ್ಯಕ್ಕೆ ಬಳಸಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಅದರಂತೆ ವಿಚಾರವೇ ಗೊತ್ತಿಲ್ಲದೆ ರಘು ಮಾತನ್ನ ನಂಬಿದ್ದ ಅನು, ರವಿ, ಜಗದೀಶ್, ರಾಜು ರೇಣುಕಾಸ್ವಾಮಿಯನ್ನ ತಮ್ಮ ಬಾಡಿಗೆ ಕಾರ್ನಲ್ಲಿ ಕೂರಿಸಿಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ. ಬಡ ಹುಡುಗರ ಅಭಿಮಾನ ದುರುಪಯೋಗ ಪಡಿಸಿಕೊಂಡ ರಘು ನಾಲ್ವರ ತಲೆಗೂ ಹತ್ಯೆಯ ಸರಪಳಿಸುತ್ತಿದ್ದಾನೆ. ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಮ್ಮ ಪುತ್ರನ ಪಾಲಿಲ್ಲ, ಹೀಗೆ ಮಾಡುವವನಲ್ಲ ನನ್ನ ಮಗ ಅಂತ ಕೊಲೆ ಪ್ರಕರಣದಲ್ಲಿ 7ನೇ ಆರೋಪಿಯಾಗಿರೋ ಅನು ತಾಯಿ ಜಯಮ್ಮ ಕಣ್ಣೀರು ಸುರಿಸಿದ್ದಾರೆ. ಇಷ್ಟ ನೋವು ಕೊಡೋದು ಅವನಿದ್ದಂತನು ಬಡವ್ರ ಮಕ್ಕಳೇ ಬೇಕಾಗಿತ್ತ? ಅಲ್ಲಪ್ಪ, ನಾನು ನೋಡಿದ್ರೆ ಮನೆ ಕಟ್ಟಿಗೆ ಪರಿಸ್ಥಿತಿ ಇಲ್ಲ, ಮನೆ ಸೋರ ಮನೆಗೆ ಇದ್ದೀವಿ, ಗೊತ್ತಾಗಲ್ತೀರಯ್ಯ. ಹೋಗಿದ್ದೆ ತಪ್ಪಪ್ಪ, ಇವ ಬಾಡಿಗೆ ಅಂತ ಕರೀತಾರಪ್ಪ ಯಾರು, ನಮ್ಮ ಮಟ್ಟ ಪಡಿ ನಾವು ಹೋಗ್ತೀವಿ. ಹಿಂಗೆ ಮೋಸ ಮಾಡ್ತಾರೆ ಯಾವನಾರಿ?
ಒಟ್ನಲ್ಲಿ ಸಾಲ ಮಾಡಿ ಕಾರು ಆಟೋ ಕೊಂಡು ಬಾಡಿಗೆ ಮಾಡ್ತಾ ಇದ್ದ ಈ 4 ಬಡ ಯುವಕರು ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಾರೆ. ಇತ್ತ ನಮ್ಮ ಮನೆಗೆ ನಮಗೆ ಆಧಾರವಾಗಿದ್ದ ಮಕ್ಕಳ ಪರಿಸ್ಥಿತಿ ಕಂಡು 4 ಕುಟುಂಬಸ್ಥರು ಮರುಗುವಂತಾಗಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.